ಹಾಯ್ ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ತೊಗರಿಬೇಳೆ ಪಲ್ಯ ಮಾಡ್ಕೊಂಡ್ಬಿಡಮ್ರಿ. ಪುಂಡೆ ಪಲ್ಯ, ತೊಗರಿಬೇಳೆ ಪಲ್ಯ ಮಾಡ್ಕೊಂಡ್ಬಿಡಮ್ರಿ. ಇದು ಚೆನ್ನಾಗಿ 4 ಸತಿ ತೊಳಿಬೇಕ್ರಿ. ಯಾಕೆ ಅಂದರೆ ಇದು ನಾವು ಮಾಡಿದ್ದು ಕೊಂಡ್ಕೊಂಡ್ಬಂದು ತೊಗರಿನ ನೆನೆ ಹಾಕಿ ಬೇಳೆ ಮಾಡಿದ್ದೀವ್ರಿ. ನಾವು ಮಾಡಿದ್ದು ತುಂಬ ಚಲೋ ಇರ್ತದೆ. ಅಂಗಡಿದಾದ್ರೆ ಕಲರ್ ಅದು ಹಾಕ್ಬಿಡ್ತಾರೆ. ಸ್ವಲ್ಪ ಧೂಳು ಏನಾದರೂ ಇರ್ತದೇನೋ ಅಂತ ತೊಳೆದು ಬಿಡಮ್ರಿ. ಚೆನ್ನಾಗಿ ನೀಟಾಗಿ 4 ಸತಿ ತೊಳಿರಿ. ಇದು ಮಟನ್ನು, ಚಿಕನ್ನು, ತೊಟ್ಟಿಗಿಂತ ಒಳ್ಳೇದ್ರಿ. ವಿಟಮಿನ್ ಜಾಸ್ತಿ ಇರ್ತಾವೆ ಇದರಲ್ಲಿ. ತಪ್ಪದೆಯಾಗಿ ದಿನ ತಿಂದ್ರೂ ಪರವಾಗಿಲ್ರಿ. ಮೆಣಸಿನ್ಕಾಯಿ ಹಾಕ್ಬಿಡ್ರಿ. 4 ಪುಂಡೆ ಪಲ್ಯ 1 ಬೌಲಷ್ಟು ತಗೊಳ್ರಿ. ನಮ್ಮ ಗಿಡದ್ರಿ ಇದು, ಕೊಂಡ್ಕೊಂಡ್ಬಂದಿದ್ದಲ್ಲ. ಪುಂಡೆ ಪಲ್ಯ ಭಾರಿ ಒಳ್ಳೇದ್ರಿ, ರಕ್ತ ಪುಷ್ಟಿ ಭಾರಿ ಚಲೋ ಇರ್ತತೆ. ಅರ್ಶಿನ ಅರ್ಧ ಸ್ಪೂನ್ ಹಾಕ್ರಿ. ಖಾರ 1 ಸ್ಪೂನ್ ಸರಿ ಆಗುತ್ತೆ ರೀ. 1 ಪಾವ್ ಹಾಕಿದೀವಲ್ಲ ಬೇಳೆ. ನೀರು 1 ಗ್ಲಾಸ್ ಹಾಕಿದೀವಲ್ರಿ ತೊಗರಿಬೇಳೆ. ಈ ಗ್ಲಾಸಿಂದ 2 ಗ್ಲಾಸು, 2.5 ಗ್ಲಾಸ್ ತೊಗರಿಬೇಳೆಗ್ರಿ, 1.5 ಗ್ಲಾಸು ಪುಂಡೆ ಪಲ್ಲಿಗೆ ಎಲ್ಲ ಸೇರಿ ಅರ್ಧ ಲೀಟ್ರು ಹಾಕೊಂಬಿಡ್ರಿ. ಈಗ ಕುಕ್ಕರ್ ಇಟ್ಬಿಡಮ್ರಿ. ಕುಕ್ಕರು 4 ವಿಜಲ್ ಬರ್ಬೇಕ್ರಿ ಕಂಪಲ್ಸರಿಯಾಗಿ. ಹೊಸದಾಗಿ ಮದುವೆ ಮಾಡ್ತಾರಲ್ಲ ಅವರಿಗೆ ಹೇಳ್ತಾ ಇದ್ದೀನಿ. ಇಬ್ಬರಿಗೆ ಬೆಳಗ್ಗೆಗೆ ಸಂಜೆಗೆ ಬಂದ್ಬಿಡ್ತೈತಿ. ಇದು ಹಿಂಗ್ ಮಾಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಬೇಳೆ ಕುದಿದು ಬಿಟ್ಟಿದೆ. 1 ಸ್ಪೂನ್ ಸಾಲ್ಟ್ ಹಾಕೊಂಡ್ಬಿಡಮ್ಮ. ಸಾಲ್ಟ್ ಹಾಕಿದ್ಮೇಲೆ 1 ಸ್ಪೂನ್ ಹುಣಸೆ ಹಣ್ಣು ಹಾಕ್ಬಿಡಮ್ಮ. ಫಸ್ಟಿಗೆ ಹಾಕ್ಬಾರ್ದು, ಕುದಿಯೋದಿಲ್ಲ ಅಂತ. ಈಗ ಎಲ್ಲ ಕುದಿಸ್ಕೊಂಡ್ಬಿಡೋಣ. ಹುಣಸೆ ಹಣ್ಣು ಮೂಳೆಗಳಿಗೆ ಒಳ್ಳೆಯದು, ಬಿಯಾಗಿರುತ್ತೆ. ಸಾಲ್ಟು ರುಚಿ ಕೊಡುತ್ತೆ, ಖಾರ ರುಚಿ ಕೊಡುತ್ತೆ. ಪುಂಡೆ ಪಲ್ಯ ರಕ್ತ ಪುಷ್ಟಿ. ತೊಗರಿಬೇಳೆ ಚಿಕನಿಗಂತ ಒಳ್ಳೆಯದು. ಚಿಕನ್ ಒಳ್ಳೇದ, ಮಟನ್ ಒಳ್ಳೇದ ಅಂದ್ರೆ ಮಟನ್ನೇ ಒಳ್ಳೇದಂತೀವಿ. ನೆಕ್ಸ್ಟ್ ಚಿಕನ್ ಒಳ್ಳೇದ, ಈ ಬೇಳೆ ಒಳ್ಳೇದ ಅಂದ್ರೆ ಈ ಬೇಳೆದೇ ಒಳ್ಳೇದ್ರಿ. ಜೀರ್ಣ ಚಲೋ ಆಗುತ್ತೆ, ರಕ್ತ ಪುಷ್ಟಿ ಒಳ್ಳೇದು, ಚೆನ್ನಾಗಾಗುತ್ತೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡಮ್ಮ. ಒಂದು ಬಾಣಲಿ ಇಟ್ಕೊಂಡ್ಬಿಟ್ರಿ. ತುಪ್ಪ ಇದ್ರೆ ತುಪ್ಪ ಹಾಕೊಂಡ್ಬಿಡ್ರಿ. 4 ಸ್ಪೂನು. ತುಂಬಾ ಒಳ್ಳೆಯದು ತುಪ್ಪ. ಚೆನ್ನಾಗಿ ಕಾಯ್ಬೇಕ್ರಿ. ನೋಡಿ ಚೆನ್ನಾಗಿ ಕಾದಿದೆ ತುಪ್ಪ. ಈಗ ಸಾಸಿವೆ ಜೀರಿಗೆ ಹಾಕೊಂಡ್ಬಿಡೋಣ. ನೋಡ್ರಿ ಚಿಟ್ ಅಂತ ಇದೆ. ಬೆಳ್ಳುಳ್ಳಿ, ಕರಿಬೇಳೆ, ಒಣಮೆಣಸಿನ್ಕಾಯಿ ಹಾಕೊಂಡ್ಬಿಡ್ರಿ. ಕರಿಬೇಳೆ ಕಣ್ಣಿನ ಕಾಂತಿ ಹೆಚ್ಚಿಸುತ್ತದೆ. ಮೆಣಸಿನಕಾಯಿ ರುಚಿ ಕೊಡುತ್ತೆ. ಜೀರಿಗೆ ಜೀರ್ಣ ಮಾಡುತ್ತೆ, ತಂಪಾಗೇ ಇರುತ್ತದೆ. ಸಾಸಿವೆ ಐರನ್ ಜಾಸ್ತಿ ಮಾಡುತ್ತೆ. ತುಪ್ಪ ರುಚಿ ಕೊಡುತ್ತದೆ, ದೇಹಕ್ಕೂ ಒಳ್ಳೆಯದು. ನೋಡಿ ಚೆನ್ನಾಗಿ ಹುರಿದು ಬಿಡ್ರಿ.
ಬೆಂದಿದೆಯಲ್ಲ, ಈಗ ಒಗ್ಗರಣೆ ಹಾಕ್ಬಿಡೋಣ. ಬೇಳೆ ಉಂಡೆ ಕರ್ಲಿ ಬೇಳೆ ಭಾರಿ ಭಾರಿ ರುಚಿ, ಶಕ್ತಿನೂ ಕೊಡುತ್ತೆ. ತಪ್ಪದೆಯಾಗಿ ನೀವು ಟ್ರೈ ಮಾಡ್ರಿ. ಒಂದ್ಸತಿ ಕುದಿಸ್ಬಿಡಮ್ರಿ, ಒಗ್ಗರಣೆಗೆ ಹಾಕಿದೀವಲ್ಲ. ನಾನು ಇಬ್ಬರಿಗಂತ ಮಾಡಿದ್ದೀನಿ. ಬೆಳಿಗ್ಗೆ ಸಂಜೆಗೆ ಫುಲ್ ಆಗ್ಬಿಡ್ತತೆ. ಹುಣಸೆ ಹಣ್ಣು ಹಾಕಿದೀವಲ್ರಿ, 2 ದಿನ ಆದ್ರೂ ತಡೆಯುತ್ತೆ. ಫ್ರಿಜ್ನಾಗೂ ಇಟ್ಕೋಬಹುದು. ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಗಂಡು ಮಕ್ಕಳಿಗೆ ಬೇಳೆ ಮಾಡಿ ಹುಣಸೆ ಹಣ್ಣು ಹಾಕಿ ಮಾಡಿ ಇಟ್ಬಿಟ್ರೆ ಫ್ರಿಜ್ನಲ್ಲಿ ಚಲೋ ಇರುತ್ತೆ. ಎಷ್ಟು ದಿನ ಆದ್ರೂ ತಿನ್ಬೋದು. ಸ್ವಲ್ಪ ಸ್ವಲ್ಪ ತಕ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ಬೇಕ್ರಿ. ನೋಡಿ ಫ್ರೆಂಡ್ಸ್, ಹೊರಗಡೆ ಹೋಗ್ತಾ ಇದ್ದಾರೆ ಗಂಡ್ಮಕ್ಳು. ಕ್ಯಾರೇಜಿ ತಗೊಂಡ್ಬಿಡಮ್ಮ ಬೇಳೆ ಎಲ್ಲ. ತುಂಬಾ ಟೇಸ್ಟ್ ರೀ. ಅವರಿಗೆ 2 ದಿನ ಆದ್ರೂ ಹಂಗೆ ಇರ್ತದ. ಅವ್ರು ದೂರ ಹೋಗ್ತದಾರ, ಅದಕ್ಕೆ ಬೇಳೆ ಮಾಡಿಬಿಟ್ಟಿದ್ದೀನಿ ಫುಲ್ಲಾಗಿ. ನೋಡ್ರಿ, ಬಿಸಿ ಬಿಸಿ ಬೇಳೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಭಾರಿ ರುಚಿ. ಇದ್ರಾಗೂ ತುಪ್ಪ ಹಾಕಿದೀವಿ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿನ್ಬೋದ್ರಿ. ನೋಡ್ರಿ, ಅಷ್ಟು ತೆಗೆದ್ಬಿಟ್ಟಿನಲ್ಲ. ಬೇಳೆ ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಆರಾಕೊಂಡು ಕಟ್ ಮಾಡ್ಕೊಂಡು ಫ್ರಿಜ್ನಾಗ ಇಟ್ಟಿದ್ದೀವಿ ರೀ. ನೋಡ್ರಿ, ಟೇಸ್ಟ್ ಚೆನ್ನಾಗಿರ್ತತೆ. ತಪ್ಪದೆಯಾಗಿ ನೀವು ಮಾಡ್ರಿ. ನನ್ನ ವಿಡಿಯೋ ಯಾವ ಊರಿನವ್ರು ನೋಡ್ತಾ ಇದ್ದಾರಂತ ಕಾಮೆಂಟ್ ಅಂತೂ ಮಾಡ್ರಿ. ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಶೇರ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಬಾಯ್ ಬಾಯ್.